ಬಾಹ್ಯಾಕಾಶದಲ್ಲಿ ಚರಿತ್ರೆ ಬರೆಯೋದಕ್ಕೆ ಇಸ್ರೋ ಮುಂದಾಗಿದೆ. ಇನ್ನು ಆಗಸದಲ್ಲಿ ಆಲಿಂಗನ ಪ್ರಕ್ರಿಯೆಗೆ ಕ್ಷಣಗಣನೆ ಇರುವಂಥದ್ದು. ಸ್ಪ್ಯಾಡೆಕ್ಸ್ ಮಿಷನ್ ಉಡಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ರಾತ್ರಿ 10:15ಕ್ಕೆ ಶ್ರೀಹರಿಕೋಟಾದಿಂದ ಸ್ಪ್ಯಾಡೆಕ್ಸ್ ಮಿಷನ್ ಉಡಾವಣೆ ಆಗಲಿದೆ. ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ಜೋಡಿಸೋದಕ್ಕೆ ಇಸ್ರೋ ಮುಂದಾಗಿದ್ದು, ಈಗ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಭೂಮಿಯ ಕಕ್ಷೆಯಲ್ಲಿ ನಡೆಯಲಿದೆ. ಅವಳಿ ಉಪಗ್ರಹಗಳನ್ನು ಸಂಪರ್ಕಿಸಲು ಬೃಹತ್ ಪ್ರಯೋಗವಾಗಲಿದೆ ಇದು. ಅಂದರೆ ಈ ಡಾಕಿಂಗ್ ಅಂದರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಬಾಹ್ಯಾಕಾಶ ನೌಕೆಗಳು ಕಕ್ಷೆಯಲ್ಲಿ ಸೇರೋದನ್ನು ಡಾಕಿಂಗ್ ಅಂತ ಕರೆಯಲಾಗುತ್ತೆ. ಇದು ತಾಂತ್ರಿಕವಾಗಿ ತುಂಬ ಸವಾಲಿನ ಕೆಲಸ ಆಗಿದೆ. ಸೀಮಿತವಾದ ಮಾನವ ಹಸ್ತಕ್ಷೇಪದಿಂದ ಇದನ್ನು ನಿರ್ವಹಿಸಬೇಕು. ಇನ್ನು ನೌಕೆಗಳು ಪ್ರತಿ ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ನೌಕೆಗಳ ವೇಗವನ್ನು ಮೊದಲಿಗೇನೆ ನಿಯಂತ್ರಣಕ್ಕೆ ತರಬೇಕಾಗುತ್ತೆ. ಇನ್ನು ಪರಸ್ಪರ ಸಮೀಪಿಸಿದಾಗ ಸರಾಗವಾಗಿ ಸಂವಹನ ನಡೆಸುವಂತೆ ನೋಡಿಕೊಳ್ಬೇಕು. ಸ್ವಲ್ಪ ಏನಾದರೂ ಸಮಸ್ಯೆ ಆದರೂ ಕೂಡ ಒಂದಕ್ಕೊಂದು ಡಿಕ್ಕಿಯಾಗಿ ಈ ಹೋಲ್ ಪ್ಲಾನ್ ಇದೆಯಲ್ಲ ಅಷ್ಟು ಫೇಲ್ಯೂರ್ ಆಗಬಹುದು. ಆದ್ದರಿಂದ ಯೂನಿಟ್ಗಳನ್ನು ಒಂದೊಂದಾಗಿ ಕಕ್ಷೆಗೆ ಸಂಯೋಜಿಸಬೇಕು. ಸೊ ಡಾಕಿಂಗ್ ಮೂಲಕ ಸಂಪರ್ಕಿಸಬಹುದು. ಸೊ ಹೀಗಾಗಿ ಇಂಥದ್ದೊಂದು ಈಗ ಚರಿತ್ರೆಯನ್ನು ಬರೆಯೋದಕ್ಕೆ ಬಾಹ್ಯಾಕಾಶದಲ್ಲಿ ಇಸ್ರೋ ಮುಂದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.